ಕೊಡಗಿನಲ್ಲಿ ಕೃಷಿ, ಕಾಫಿ, ಏಲಕ್ಕಿ, ಕಾಳುಮೆಣಸು ಸೇರಿದಂತೆ ಪ್ರಮುಖ ಕೃಷಿ ಇಂದು ತೀವ್ರ ಸಂಕಷ್ಟದಲ್ಲಿದ್ದು, ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಕೊಡಗಿನಲ್ಲಿ ಕೃಷಿ ಪ್ರವಾಸೋದ್ಯಮದ ಮೂಲಕ ರೈತರಿಗೆ ಹೆಚ್ಚುವರಿ ಆದಾಯ ಒದಗಿಸುವ ಮತ್ತು ಪ್ರವಾಸಿಗರಿಗೆ ಅದ್ಭುತ ಅನುಭವ ಹಲವಾರು ಅವಕಾಶಗಳಿವೆ ಎಂದು ಬ್ಯಾಂಕಿಂಗ್ ವ್ಯಕ್ತಿತ್ವ ವಿಕಸನ ತರಬೇತುದಾರ ಮತ್ತು ವೃತ್ತಿ ಮಾರ್ಗದರ್ಶಕ ಆರ್.ಕೆ. ಬಾಲಚಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದಿಂದ ಮಂಗಳವಾರ ಕುಶಾಲನಗರದ ಗೌಡ ಸಮಾಜದಲ್ಲಿ ಏರ್ಪಡಿಸಿದ್ದ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅವರು ಕೊಡಗಿನಲ್ಲಿ ಕೃಷಿ ಪ್ರವಾಸೋದ್ಯಮ ಹಲವು ಆಯಾಮಗಳು ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಿದರು. ಇವತ್ತಿನ ಬೆಳಗ್ಗೆ ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಮಡಿಕೇರಿಯ ಬಸ್ ಸ್ಟ್ಯಾಂಡ್ ಎಲ್ಲ ಕೂಲಿ ಕಾರ್ಮಿಕರಿಂದ ತುಂಬಿಕೊಂಡಿತ್ತು. ಅವ್ರು ಯಾರು ಲೋಕಲ್ ಎಲ್ಲ ಚುನಾವಣೆಗೋಸ್ಕರ ಹೊರಗಡೆ ಹೊರಟಿದ್ದಾರೆ. ನಮ್ಗೆ ಇನ್ನೂ ಹಸಿಯಾಗಿ ಇದೆ, ಅದರಿಂದ ಹೊರಗಡೆ ಬರೋದಕ್ಕೆ ನಮ್ಮ ಹತ್ರ ಇನ್ನೂ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳಿ ಯುವ ತಲೆಮಾರು ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ದಾರೆ ಅಂತ. ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ತೋಟ ಉಳಿಸ್ಕೊಡೋದಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನೋಡ್ಕೊಳ್ಳೋದು ಯಾರಿಲ್ಲ. ಮಾಡೋದು ತಮಾಷೆ ಅಂತ ಅನಿಸಿದ್ರು ಕೂಡ ಇದೊಂದು ವಾಸ್ತವ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಇದನ್ನೇ ನಾವು ಇಟ್ಕೊಂಡು ಮುಂದುವರೆದ್ರೆ ರೈತ ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ನಾವು ರೈತರ ಬಳಿ ಹೋಗ್ಬೇಕು. ಅದೇ ಕೃಷಿ ಪ್ರವಾಸೋದ್ಯಮ. ಅವನು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಆ ರೈತರ ಬಳಿ ನಾವು ಹೋಗ್ಬೇಕು. ಅದನ್ನು ನಾವು ಕೃಷಿ ಪ್ರವಾಸೋದ್ಯಮ ಅಂತ ಕರೀತೇವೆ. ಹಾಗಾದ್ರೆ ಕೃಷಿ ಪ್ರವಾಸೋದ್ಯಮ ಅಂದ್ರೆ ಏನು? ಯಾಕೆ ನಾವು ಈ ಟರ್ಮನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ, ಇವತ್ತು ಹೋಮ್ ಸ್ಟೇಗಳು ಬೇಕಾದಷ್ಟು ಇದೆ. ಹೊರಗಡೆಯಿಂದ ಬರೋರಿಗೆ ಹೋಮ್ ಸ್ಟೇನೇ ಕೃಷಿ ಪ್ರವಾಸೋದ್ಯಮ ಅಂತ ಅನ್ಕೊಂಡಿದ್ದಾರೆ. ಅದಲ್ಲ, ಕೃಷಿ ಪ್ರವಾಸೋದ್ಯಮವೇ ಬೇರೆ, ಹೋಮ್ ಸ್ಟೇನೇ ಬೇರೆ. ಅದಕ್ಕಾಗಿ ನಾನು ಇದನ್ನು ನಿಮಗೆ ಬಹಳ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಕೃಷಿ ಪ್ರವಾಸೋದ್ಯಮ ಅಂತಂದ್ರೆ ಎಗ್ರಿ ಟೂರಿಸಂ ಅಂತ ಕರೀತಾರೆ. ಎಗ್ರಿ ಟೂರಿಸಂ ಅಂತಂದ್ರೆ ಅದೊಂದು ಹಳಸದ ಪದ ಅಲ್ಲ, ಇದೊಂದು ದಾರ್ಶನಿಕ ಕಲ್ಪನೆ. ಇದನ್ನು ಯೋಚನೆ ಮಾಡಿ, ಇದು ಹಳಸದ ಪದ ಅಲ್ಲ. ಎಗ್ರಿ ಟೂರಿಸಂ ಎಲ್ಲ ಟೂರಿಸಂ ಅಂತ ಹೇಳ್ತಾರೆ, ಹಾಗೆ ಎಗ್ರಿ ಟೂರಿಸಂ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ತಪ್ಪು. ಇದೊಂದು ದಾರ್ಶನಿಕ ಎರಡು ಅಂಶಗಳನ್ನು ಗಮನಿಸಬೇಕು. ಏಲಕ್ಕಿ ಹಾಗೂ ಕಾಳುಮೆಣಸಿನ ಬೆಳೆ ಪ್ರವಾಸ. ಶೇಡೆಡ್ ನೆಟ್ನಲ್ಲಿ ನಾವು ಈ ಎಲ್ಲ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ಕೊಡಗಿನ ಏಲಕ್ಕಿ ಮತ್ತು ಮೆಣಸು ಜಗತ್ ಪ್ರಸಿದ್ಧವಾಗಿದೆ. ಪ್ರವಾಸಿ ತೋಟಕ್ಕೆ ಬರುವಾಗ ಸ್ಪೈಸ್ ಗಾರ್ಡನ್ ಅನ್ನ ಸ್ವತಃ ಅನ್ವೇಷಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಬರೀ ಕಾಪಾಯಿ ತೋಟ ಮಾಡೋದಲ್ಲ, ಅವನ್ನ ಐಡೆಂಟಿಫೈ ಮಾಡಬೇಕು. ಇದು ಏಲಕ್ಕಿ, ಇದು ಕಾಳುಮೆಣಸು ಅಂತ. ಆದ್ರೆ ಅವನಿಗೆ ವಾಕಿಂಗ್ ಕರ್ಕೊಂಡು ಹೋಗುವಾಗ ಒಂದು ಮಾತನ್ನ ಹೇಳ್ತಾರೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್, ದೇಶದ ಬೆನ್ನೆಲುಬಾಗಿರುವ ರೈತರಿಲ್ಲದ ನಾಡನ್ನ ಕಲ್ಪಿಸಿಕೊಳ್ಳುವುದೇ ಅಸಾಧ್ಯವಾಗಿದೆ. ಎಷ್ಟೇ ಆಧುನಿಕ ಸೌಲಭ್ಯಗಳಿದ್ದರೂ ಮನುಷ್ಯನಾದವನಿಗೆ ಅನ್ನ ಆಹಾರಗಳಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಇಂತಹ ಆಹಾರವನ್ನು ತನ್ನ ಶ್ರಮದ ಮೂಲಕ ಕಲ್ಪಿಸುವ ಕೃಷಿಕರಿಗೆ ಸಮಾಜ ಸದಾ ಕೃತಜ್ಞವಾಗಿರಬೇಕು ಮತ್ತು ಸರ್ಕಾರಗಳು ನೆರವಿಗೆ ನಿಲ್ಲಬೇಕೆಂದರು. ಪ್ರಪಂಚ ಎಷ್ಟೇ ಆಧುನಿಕವಾಗಿ ತಾಂತ್ರಿಕವಾಗಿ ನಡೆದರೂ ಕೂಡ ಅನ್ನ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಕೊಡಬೇಕಾಗಿರೋದು ಖಂಡಿತವಾಗಿ ರೈತ ಮಾತ್ರ. ಇವತ್ತಿನ ವಿದ್ಯಾರ್ಥಿಗಳಿಗೆ, ಇವತ್ತಿನ IT ರೀತಿಯಲ್ಲಿರೋರಿಗೆ ಅನ್ನ ಎಲ್ಲಿ ಸಿಗ್ತದೆ ಅಂದರೆ ಮಾತಿದ್ರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಅದಕ್ಕೆ ಅಲ್ಲಿಂದ ಬರ್ತದೆ ಅನ್ನುವಂಥ ಸಾಮಾನ್ಯ ಜ್ಞಾನ ತಿಳುವಳಿಕೆ ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ವಿದ್ಯಾಭ್ಯಾಸದಲ್ಲಿ 80, 90, 100 ಅಂಕ ಪಡೆದು ಹೊರಗಡೆ ಬರ್ತಾರೆ. SSLC PUC ಆದ ನಂತರ ಅವರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಏನೂ ಇರೋದಿಲ್ಲ. ಅವರು ನಾವು ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಅವರ ಉತ್ತರವನ್ನೇ ಕೊಡ್ತಾರೆ ವಿನಃ ಅಂಕ ಹೆಚ್ಚು ಪಡೆಯೋದ್ರಿಂದ ಏನು ಸಾಧ್ಯ ಇಲ್ಲ. ಸಾಮಾಜಿಕ ತಿಳುವಳಿಕೆ ಅವರಿಗೆ ಬರಬೇಕು ಅನ್ನೋದನ್ನ ಅವರಿಗೆ ತಿಳಿಯಪಡಿಸುವಂಥ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ. ಕೋವಿಡ್ ಸಂದರ್ಭದಲ್ಲಿ ಅದೇನು ವರದಾನ ಅನ್ನಿಸ್ತದೆ. ಹಲವಾರು ಜನರು ತಮ್ಮ ಕೆಲಸಕ್ಕೆ ಕುಂತು ಬಂದ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಕೊಡಗಿಗೆ ವಾಪಸ್ ಬಂದು ಕೊಡಗು ತಿಳಿದ್ದಾರೆ. ರಾಜ್ಯದೆಲ್ಲೆಡೆಯೂ ಕೂಡ ವಾಪಸ್ ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವೃದ್ಧಾಶ್ರಮ ಆಗ್ತಾ ಇದೆ. ನಗರದ ಒಂದು ಆಕರ್ಷಣೆಯಿಂದಾಗಿ ಎಲ್ಲರೂ ಕೂಡ ನಗರದ ಕಡೆಗೆ ಓದ್ತಾ ಇರೋದ್ರಿಂದ ನಮ್ಮ ಊರುಗಳು ವೃದ್ಧಾಶ್ರಮ ಆಗ್ತಾ ಇದೆ. ಜೊತೆಗೆ ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಬಂದರೂ 40-50 ವರ್ಷದ ಮೇಲಿನವರು
ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಡಿ ಮಾತನಾಡಿ, ಕೋವಿಡ್ ಕಾಲಘಟ್ಟದಲ್ಲಿ ಜರುಗಿದ ಕೆಲವು ಉತ್ತಮ ಸಂಗತಿಗಳಲ್ಲಿ ನಗರದಿಂದ ಸ್ವಗ್ರಾಮಗಳಿಗೆ ಅನಿವಾರ್ಯವಾಗಿ ಮರಳಿ ಬಂದ ಯುವ ಪೀಳಿಗೆ ನಂತರದ ದಿನಗಳಲ್ಲಿ ಕೃಷಿಯತ್ತ ಆಸಕ್ತಿ ವಹಿಸಿರುವುದು ಒಂದಾಗಿದೆ ಎಂದರು. ಏನು ಬೇಕಿತ್ತ ನಮಗಿದೆಲ್ಲ ನೋಡಿ, ಬೇರೆ ಹೋಗಿ ಸಿಟಿಲಿ ಆರಾಮಾಗಿ ವೇಟ್ ಮಾಡ್ತಿರ್ತಾರೆ. ನೀವು ನೋಡಿದ್ರೆ ನಮ್ಮನ್ನು ಕರ್ಕೊಂಡು ಓದಾಡ್ತಾ ಇದ್ದೀರಿ. ಅದು ಅಂಥ ಮಾತಿಗೆ ಅವಕಾಶ ಇಲ್ಲದಂತೆ ನೀವೆಲ್ಲ ಫ್ಯಾಮಿಲಿಯವರು, ಕುಟುಂಬದವರು ನಿಮ್ಮ ಯಜಮಾನನೊಂದಿಗೆ ಮನೆಯ ಕುಟುಂಬದ ಮುಖ್ಯಸ್ಥರೊಂದಿಗೆ ನಿಂತು ಅವರಿಗೆ ಸಹಕಾರ ನೀಡಿದ ಪರಿಣಾಮವೇ ಇವತ್ತು ಅವರು ನೇಗಿಲುಗಳಾಗಿ ಹೊರಹೋಗಿದ್ದಾರೆ. ಹಾಗಾಗಿ ನಿಮಗೆ ಕೂಡ ಈ ಅಭಿನಂದನೆಯನ್ನು ಸಲ್ಲಿಸಿದರೆ ಅದರಲ್ಲಿ ನಿಮ್ಮ ಪಾಲು ಇದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪ್ರವಾಸೋದ್ಯಮದಲ್ಲಿ ಸುಮಾರು 26 ವರ್ಷಗಳ ಕಾರ್ಯ ನಿರ್ವಹಿಸಿದ್ದೇನೆ. ಅಂದರೆ ನಮ್ಮ ನಂಗರ ಚಕ್ರ ಅವರು ನೆನೆಸ್ಕೊಂಡ್ರು ಸಣ್ಣ ಕರೆಕ್ಷನ್ ಮಾಡ್ತಾಯಿದ್ದೀನಿ. ನೀವು 30 ವರ್ಷದ ಹಿಂದೆ ಅಂತ ಹೇಳಿದ್ರಿ, ವರ್ಷದ 22 ವರ್ಷ ಸಣ್ಣ ಕರೆಕ್ಷನ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ನಾನು ತಿಮ್ಮ ಬೈಕ್ ಹಾಗಾಗ್ತಿರೋದು ನೀವು ಏಜಸ್ ಅಂತೇಳಿ ಅಷ್ಟು ಸ್ವಲ್ಪ ಕ್ಯಾಲ್ಕುಲೇಷನ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. 22 ವರ್ಷದ ಹಿಂದೆ ಅಂತ ನಾವು ಯೋಚನೆ ಮಾಡಿಬಿಟ್ಟು ನಮ್ಮ ಏಜ್ ಕಮ್ಮಿ ಬರುತ್ತೆ. ಆ ರೀತಿ ಒಂದು ಅಡ್ಜಸ್ಟ್ಮೆಂಟ್ಗೆ ಬರೋಣ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಜಕ ಅದನ್ನು ಯೋಚನೆ ಮಾಡಲಿಕ್ಕೆ ಹಿಂದಿನ ದಿನಗಳನ್ನು. ಯಾಕೆಂದರೆ ಸಾಮಾನ್ಯವಾಗಿ ಸನ್ಮಾನಿತರು ಅಥವಾ ಆ ಸಂದರ್ಭದಲ್ಲಿ ಗೌರವ ಪಡ್ಕೊಂಡವರು ಮತ್ತೆ ಯೋಚನೆ ಮಾಡ್ಕೊಳ್ಳೋದಿಲ್ಲ. ಆದರೆ ನಿಮ್ಮ ವಿಶಾಲ ಮನೋಭಾವ ಅದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾರೆ. ಸುಂಟಿಕೊಪ್ಪದ ಉದ್ಯಮಿ ಎಸ್.ಜಿ. ಶ್ರೀನಿವಾಸ್ ಮಾತನಾಡಿ, ಕೃಷಿ ಎನ್ನುವುದು ಬಹಳ ದೊಡ್ಡ ತತ್ವವಾಗಿದೆ. ಕೃಷಿಯಲ್ಲಿ ಕೆಲಸ ಮಾಡುತ್ತಲೇ ಕೆಲಸ ಕಲಿಯಲಾಗುತ್ತೆ ಎಂದರು. ಮುಂದಿನ ದಿನಗಳಲ್ಲಿ ಇಂಥ ಒಂದು ಹಲವಾರು ಕಾರ್ಯಕ್ರಮಗಳು, ಹಲವಾರು ಪತ್ರಕರ್ತರು, ನಿಷ್ಠಾವಂತ ಪತ್ರಕರ್ತರು ಹಾಗೂ ಪ್ರಾಮಾಣಿಕ ಪತ್ರಕರ್ತರು ಮುಂದೆ ಒಂದು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೆ ಸಮಾಜದಲ್ಲಿ ರೈತರು ಇನ್ನೂ ಉತ್ತುಂಗಕ್ಕೆ ಏರಬಹುದೆಂದು ನನ್ನ ಅನಿಸಿಕೆ. ನನ್ನ ವೈಯಕ್ತಿಕವಾಗಿ ಹೇಳಬೇಕೆಂದರೆ ನಾನು ಜವಾಹರ್ ನವೋದಯ ವಿದ್ಯಾಲಯ ದಾವಣಗೆರೆ ಮತ್ತು ಮಡಿಕೇರಿಯಲ್ಲಿ 1989ರಿಂದ ವ್ಯಾಸಂಗ ಮಾಡುತ್ತಿದೆ. ಆದರೆ ಈಗ ನೆನಪಿದೆಯೋ ನನಗೆ ಗೊತ್ತಿಲ್ಲ. ನಾನು ಕೊಡಗು ಜಿಲ್ಲಾ ಮಟ್ಟದ ಕ್ರಾಸ್ ಕಂಟ್ರಿ ಸ್ಪರ್ಧೆಯಲ್ಲಿ ನನಗೆ ಆದ ಪ್ರಶಸ್ತಿಯನ್ನು ನೀಡಿದ್ದು ನನಗೆ ಇನ್ನೂ ನೆನಪಿದೆ. ಗುಡ್ಡೆಹೊಸೂರಿನ ಉದ್ಯಮಿ ಮಂಡ್ಯಪಂಡ ಚಿಮ್ಮ ಉತ್ತಪ್ಪ, ಚಿಕ್ಕಬೆಟ್ಟಗೇರಿಯ ಉದ್ಯಮಿ ದಾನಿ ಎಂ.ಎಸ್. ರಂಜಿತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ.ಸಿ. ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಘದ ಸಲಹೆಗಾರ ಕೆ. ತಿಮ್ಮಪ್ಪ ನಿರೂಪಿಸಿದರು. ಖಜಾಂಚಿ ಕೆ.ಎಸ್. ಅನಿಲ್ ಕುಮಾರ್, ನಿರ್ದೇಶಕರಾದ ಸಿಲ್ವೆಸ್ಟರ್, ವಿಶ್ವಕುಮಾರ್, ರವಿಕುಮಾರ್, ಆಲ್ಫ್ರೆಡ್ ಅವರು ಪ್ರಶಸ್ತಿ ವಿಜೇತರನ್ನು ಪರಿಚಯಿಸಿದರು. ಉಪಾಧ್ಯಕ್ಷ ನವೀನ್ ಚಿಣ್ಣಪ್ಪ, ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ವಿನ್ಸೆಂಟ್, ನಿರ್ದೇಶಕರಾದ ಶಿವಣ್ಣ, ಜಿ.ಕೆ. ಬಾಲಕೃಷ್ಣ, ಎಂ.ಎಸ್. ಸುನಿಲ್, ಸೋನ್ಸ್, ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮುದೋಷ್ ಪೂವಯ್ಯ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನೇಗಿಲ ಯೋಗಿ ಪ್ರಶಸ್ತಿಯಿಂದ ಸುಂಟಿಕೊಪ್ಪದ ಪ್ರಗತಿಪರ ಕೃಷಿಕ ಪಟ್ಟೆಮನೆ ಪಿ. ಉದಯಕುಮಾರ್, ಕೃಷಿ ಮತ್ತು ಹೈನುಗಾರಿಕೆಗಾಗಿ ಮುಳ್ಳೂರಿನ ಶಂಕರನಾರಾಯಣ, ಪ್ರಗತಿಪರ ಮಹಿಳಾ ಕೃಷಿಕರಾದ ಮಣಜೂರಿನ ಭವಾನಿ, ಎಂ.ಜಿ. ಕುಮಾರಸ್ವಾಮಿ, ಬಾಳುಗೋಡುವಿನ ಸಮಗ್ರ ಕೃಷಿಕ ನಂಗಾರು ಜಗ ಅವರನ್ನು ಪ್ರಶಸ್ತಿ ಮಾಡಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಗೌರವಿಸಿದರು.